ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ನಾನು ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳ್ತಾ ಇದ್ದೇನೆ. ಮೊದಲು ಸ್ತೋತ್ರವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತವಪುಃ ಸ್ತನ್ಯಪಾನೇ ಪಿಪಾಸುಃ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾ ಜಂತವೋ ಮಾಂ ತುದಂತಿ ನಾನಾರೋಗಾತಿ ದುಃಖಾದ್ ರುದಿತಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಪ್ರೌಢೋಹಂ ಯೌವನಸ್ಥೋ ವಿಷಯವಿಷಧರೈಃ ಪಂಚಭಿರ್ಮರ್ಮಸಂಧೌ ದಷ್ಟೋ ನಷ್ಟೋ ವಿವೇಕಃ ಸುತಧನಯುವತೀ ಸ್ವಾದಸೌಖ್ಯೇ ನಿಷಣ್ಣಃ ಶೈವೀ ಚಿಂತಾವಿಹೀನಂ ಮಮ ಹೃದಯಮಹೋ ಮಾನಗರ್ವಾಧಿರೂಢಂ ಕ್ಷಂತವ್ಯೋ ಮೇ ಅಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಕಲಗತಿಮತಶ್ಚಾಧಿದೈವಾದಿತಾಪೈಃ ಪ್ರಾಪ್ತೈರೋಗೈರ್ವಿಯೋಗೈರ್ವ್ಯಸನಕೃಶತನೋರ್ಜ್ಞಪ್ತಿಹೀನಂ ಚ ದೀನಂ ಮಿಥ್ಯಾಮೋಹಾಭಿಲಾಷೈರ್ಭ್ರಮತಿ ಮಮ ಮನೋ ಧೂರ್ಜಟೇರ್ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಸ್ನಾತ್ವಾ ಪ್ರತ್ಯೂಷಕಾಲೇ ಸ್ನಪನವಿಧಿವಿಧೌ ನಾಹೃತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿದ್ ಬಹುತರಗಹನೆ ಖಂಡಬಿಲ್ವೀದಲಂ ವಾ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತಾ ಗಂಧಪುಷ್ಪೈಸ್ತ್ವದರ್ಥಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ದುಗ್ಧೈರ್ಮಧ್ವಾಜ್ಯಯುಕ್ತೈರ್ದಧಿಗುಡಸಹಿತೈಃ ಸ್ನಾಪಿತಂ ನೈವ ಲಿಂಗಂ ನೋ ಲಿಪ್ತಂ ಚಂದನಾದ್ಯೈಃ ಕನಕವಿರಚಿತೈಃ ಪೂಜಿತಂ ನ ಪ್ರಸೂನೈಃ ಧೂಪೈಃ ಕರ್ಪೂರದೀಪೈರ್ವಿವಿಧರಸಯುತೈರ್ನೈವ ಭಕ್ಷ್ಯೋಪಹಾರೈಃ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದಗಹನೆ ಪ್ರತ್ಯವಾಯಾಕುಲಾಢ್ಯೇ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮಮಾರ್ಗಾನುಸಾರೇ ತತ್ವೇ ಜ್ಞಾತೆ ವಿಚಾರೇ ಶ್ರವಣಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಧ್ಯಾತ್ವಾ ಚಿತ್ತ
ते शिवाख्यं प्रचुरतरधनं नैव दत्तं द्विजेभ्यो हव्यं ते लक्षसङ्ख्यैर्हुतवः वदने नार्पितं बीजमन्त्रैः नोतप्तं गाङ्गतीरे वृतजपनियमैः रुद्रजाप्यं न जप्तं क्षन्तव्यो मे पराधः शिव 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 भोः श्रीमहादेव शम्भो नग्नो निस्सङ्गशुद्धस्त्रिगुणविरहितो ध्वस्तमोहान्धकारो नासाग्रन्यस्तदृष्टिर्विदितभवगुणो नैव दृष्टः कदाचित् उन्मन्यावस्थया त्वां विगतगतिमतिः शङ्करं न स्मरामि क्षन्तव्यो मे पराधः शिव 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 भोः श्रीमहादेव शम्भो स्थित्वा स्थाने सरोजे प्रणवमयमरुत्कुम्भिते सूक्ष्ममार्गे शान्ते स्वान्ते प्रलीने प्रकटितविभवे दिव्यरूपे शिवाख्ये लिङ्गाग्रे ब्रह्मवाक्ये सकलतनुगतं शङ्करं न स्मरामि क्षन्तव्यो मे पराधः शिव 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 भोः श्रीमहादेव शम्भो हृद्यं वेदान्तवेद्यं हृदयसरसिजे दीप्तमुद्यत्प्रकाशं सत्यं शान्तस्वरूपं सकलमुनिमनः पद्मषण्डैकवेद्यं जाग्रत्स्वप्ने सुषुप्तौ त्रिगुणविरहितं शङ्करं न स्मरामि क्षन्तव्यो मे पराधः शिव 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 भोः श्रीमहादेव शम्भो चन्द्रोद्भासितशेखरे स्मरहरे गङ्गाधरे शङ्करे सर्पैर्भूषितकण्ठकर्णविवरे नेत्रोत्थवैश्वानरे दन्तीत्वकृतसुन्दराम्बरधरे त्रैलोक्यसारे हरे मोक्षार्थं कुरु चित्तवृत्तिममलामन्यैस्तु किं कर्मभिः किं यानेन धनेन वाजिकरिभिः प्राप्तेन राज्येन किं वा पुत्रकलत्रमित्रपशुभिर्देहेन गेहेन किम् ज्ञात्वैतत्क्षणभङ्गुरं सपदिरे त्याज्यं मनो दूरतः स्वात्मार्थं गुरुवाक्यतो भज भज श्रीपार्वतीवल्लभम् पौरोहित्यं रजनिचरितं ग्रामणीत्वं नियोगो माठापत्यं ह्यनृतवचनं साक्षिवादः परान्नम् ब्रह्मद्वेषः खलजनरतिः प्राणिनां निर्दयत्वं मा भूदेवं मम पशुपते जन्म जन्मान्तरेषु आयुर्नश्यति पश्यतां प्रतिदिनं याति क्षयं यौवनं प्रत्यायान्ति गताः पुनर्न दिवसाः कालो जगद्भक्षकः लक्ष्मीस्तोयतरङ्गभङ्गचपला विद्युच्चलं जीवितं तस्मान्मां शरणागतं करुणया त्वं रक्ष रक्षाधुना तस्मान्मां शरणागतं करुणया त्वं रक्ष रक्षाधुना।
इति श्रीमद् आदिशङ्कराचार्यविरचितं श्रीशिवापराधक्षमापणास्तोत्रं सम्पूर्णम्. ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರದ ಅರ್ಥವನ್ನು ಈಗ ನೋಡ್ತಾ ಹೋಗೋಣ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಅತ್ರ ಕುಕ್ಷೌ ಸ್ಥಿತಂ ಮಾಂ ವಿನ್ಮೂತ್ರ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಪ್ರಾರಂಭದಲ್ಲಿ ಪ್ರಾರಬ್ಧ ಕರ್ಮಗಳ ಫಲವಾಗಿ ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪಾಪ ನನ್ನನ್ನು ಬಹುವಾಗಿ ಪೀಡಿಸಿತು. ಅಲ್ಲಿನ ಮಲ ಮೂತ್ರಗಳ ಮಧ್ಯದಲ್ಲಿದ್ದ ನನ್ನನ್ನು ಜಠರಾಗ್ನಿ ಬೇಯಿಸಿತು. ಅಲ್ಲಿ ಏನೇನು ದುಃಖಗಳು ಕಾಡಿಸಿದವು ಎಂಬುದನ್ನು ವರ್ಣನೆ ಮಾಡಿ ಹೇಳುವುದು ಯಾರಿಂದ ತಾನೇ ಸಾಧ್ಯ? ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತವ ಪುಸ್ತನ್ಯಪಾನೇ ಪಿಪಾಸುಃ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾ ಜಂತವೋ ಮಾಂ ತುದಂತಿ ನಾನಾರೋಗಾತಿ ದುಃಖಾದರುದಿತ ಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಬಾಲ್ಯದಲ್ಲಿ ನನ್ನ ದುಃಖಗಳು ಅತಿಯಾಗಿದ್ದವು. ಮಲ ಮೆತ್ತಿದ ದೇಹ, ಸದಾ ಸ್ತನ್ಯಪಾನದ ಆಸಕ್ತಿ, ನನ್ನ ಇಂದ್ರಿಯಗಳನ್ನು ನಾನೇ ಬಳಸಲಾಗದಂತಹ ದೌರ್ಬಲ್ಯ, ತಾವು ಮಾಡಿದ ಪಾಪ ಫಲದಿಂದ ಹುಟ್ಟಿದ್ದ ಜಂತುಗಳು ಬೇರೆ ನನ್ನನ್ನು ಪೀಡಿಸಿದವು. ನಾನಾ ರೋಗಗಳಿಗೆ ಒಳಗಾಗಿ ದುಃಖದಿಂದ ರೋದನೆಯನ್ನು ಮಾಡುತ್ತಾ ಕೇವಲ ಅಸ್ವತಂತ್ರನಾಗಿ ಪರವಶನಾಗಿದ್ದೆ. ಆದ್ದರಿಂದ ಶಂಕರನನ್ನು ಸ್ಮರಣೆ ಮಾಡಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈಃ ಪಂಚಭಿರ್ಮರ್ಮಸಂಧೌ ದಷ್ಟೋ ನಷ್ಟೋ ವಿವೇಕಸ್ಸುತಧನ ಯುವತಿ ಸ್ವಾದ ಸೌಖ್ಯೇ ನಿಷಣ್ಣಃ ಶೈವೀ ಚಿಂತಾ ವಿಹೀನಂ ಮಮ ಹೃದಯಮಹೋ ಮಾನಗರ್ವಾಧಿರೂಢಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ನಾನು ಬೆಳೆದು ಯೌವನಸ್ಥನಾದಾಗ 5 ವಿಷಯಗಳೆಂಬ, ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷ ಸರ್ಪಗಳು ನನ್ನ ಮರ್ಮಸ್ಥಾನವನ್ನು ಕಚ್ಚಿಬಿಟ್ಟವು. ಇದರಿಂದ ನನ್ನ ವಿವೇಕ ಜ್ಞಾನ ನಷ್ಟವಾಯಿತು. ಕೇವಲ ಸುತ, ಧನ, ಯುವತಿ ಇವುಗಳ ಸುಖಾಸ್ವಾದದಲ್ಲಿ ಮಗ್ನನಾಗಿ ಬಿಟ್ಟೆ. ಶೈವೀ ಚಿಂತಾವಿಹೀನನಾದ ನನ್ನ ಹೃದಯವು ಅಯ್ಯೋ ಅಭಿಮಾನ ಅಹಂಕಾರಗಳಿಂದ ತುಂಬಿಕೊಂಡಿತು. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಕಲಗತಿಮತಶ್ಚಾಧಿದೈವಾದಿತಾಪೈಃ ಪ್ರಾಪ್ತೈರೋಗೈರ್ವಿಯೋಗೈರ್ವ್ಯಸನಕೃಶತನೋರ್ಜ್ಞಪ್ತಿಹೀನಂ ಚ ದೀನಂ ಮಿಥ್ಯಾಮೋಹಾಭಿಲಾಷೈರ್ಭ್ರಮತಿ ಮಮ ಮನೋ ಧೂರ್ಜಟೇರ್ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಮುಪ್ಪಿನಲ್ಲಿ ಇಂದ್ರಿಯಗಳ ಗತಿ ಮತ್ತು ಮತಿಶಕ್ತಿ ಇವುಗಳು ಕುಂಠಿತವಾಗಿ ಹೋಗಿವೆ. ಆದಿದೈವಾದಿ ತಾಪಗಳಿಂದ ಪ್ರಾಪ್ತವಾದ ರೋಗ ವಿಯೋಗಾದಿ ವ್ಯಸನಗಳಿಂದ ದೇಹವು ಗಲಿತವಾಗಿ ಜ್ಞಾನಶಕ್ತಿಯನ್ನು ಕಳೆದುಕೊಂಡು ದೀನವಾಗಿ ಬಿಟ್ಟಿದೆ. ಆದರೂ ಮನಸ್ಸು ಧೂರ್ಜಟಿಯನ್ನು ಧ್ಯಾನಿಸದೆ ಮಿಥ್ಯಾ ಮೋಹಾಭಿಲಾಷೆಗಳ ಬೆನ್ನು ಹತ್ತಿ ಭ್ರಮಿಸುತ್ತಿದೆ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಸ್ನಾತ್ವಾ ಪ್ರತ್ಯೂಷ ಕಾಲೇ ಸ್ನಪನ ವಿಧಿವಿಧೌ ನಾಹೃತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿದ್ ಬಹುತರ ಗಹನೆ ಖಂಡಬಿಲ್ವೀದಲಂ ವಾ
ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತಾ ಗಂಧಪುಷ್ಪೈಸ್ತ್ವದರ್ಥಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಉಷಃಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ವಿದ್ಯುಕ್ತವಾದ ನಿನ್ನ ಅಭಿಷೇಕಕ್ಕಾಗಿ ಗಂಗಾಜಲವನ್ನು ನಾನು ಎಂದೂ ತಂದವನಲ್ಲ, ಅಥವಾ ದಟ್ಟವಾದ ಅಡವಿಗೆ ಹೋಗಿ ತುಂಡಾಗದ ಬಿಲ್ವದಳಗಳನ್ನು ನಿನ್ನ ಪೂಜಾರ್ಥವಾಗಿ ಅಕಸ್ಮಾತ್ತಾಗಿ ಕೂಡ ಎಂದು ಕುಯ್ದು ತಂದವನಲ್ಲ. ಕೊಳದಲ್ಲಿ ಅರಳಿದ ಕಮಲವನ್ನು ಗಂಧ ಪುಷ್ಪಗಳೊಂದಿಗೆ ನಿನಗಾಗಿ ನನ್ನಿಂದ ತರಲ್ಪಟ್ಟಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ದುಗ್ಧೈರ್ಮಧ್ವಜ್ಯಯುಕ್ತೈರ್ದಧಿಗುಡಸಹಿತೈಃ ಸ್ನಾಪಿತಂ ನೈವ ಲಿಂಗಂ ನೋಲಿಪ್ತಂ ಚಂದನಾದ್ಯೈಃ ಕನಕವಿರಚಿತೈಃ ಪೂಜಿತಂ ನಃ ಪ್ರಸೂನೈಃ ಧೂಪೈಃ ಕರ್ಪೂರದೀಪೈರ್ವಿವಿಧರಸಯುತೈರ್ನೈವ ಭಕ್ಷ್ಯೋಪಹಾರೈಃ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಹಾಲು, ಜೇನುತುಪ್ಪ, ತುಪ್ಪ, ಬೆಲ್ಲ, ಮೊಸರಿನಿಂದಾಗಲಿ ನಾನು ಎಂದೂ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಲಿಲ್ಲ. ಶ್ರೀಗಂಧಾದಿ ಸುಗಂಧ ದ್ರವ್ಯಗಳನ್ನು ಎಂದೂ ಲೇಪಿಸಲಿಲ್ಲ. ಸುವರ್ಣ ಪುಷ್ಪಗಳಿಂದ ಎಂದೂ ಪೂಜಿಸಲಿಲ್ಲ. ಧೂಪವನ್ನಾಗಲಿ ಕರ್ಪೂರದ ದೀಪವನ್ನಾಗಲಿ ಹಚ್ಚಲಿಲ್ಲ. ರಸಯುತವಾದ ಭೋಜ್ಯಗಳನ್ನು ನಿವೇದಿಸಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದಗಹನೆ ಪ್ರತ್ಯವಾಯಾಕುಲಾಢ್ಯೇ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮಮಾರ್ಗಾನುಸಾರೇ ತತ್ವೇ ಜ್ಞಾತೆ ವಿಚಾರೇ ಶ್ರವಣಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಹೆಜ್ಜೆ ಹೆಜ್ಜೆಗೂ ಸ್ಮಾರ್ತ ಕರ್ಮವು ಗಹನವಾಗಿರಲು, ಪಾಪಗಳು ಆತಂಕವನ್ನು ಉಂಟು ಮಾಡುತ್ತಿರಲು, ದ್ವಿಜ ಕುಲಕ್ಕೆ ಹೇಳಲ್ಪಟ್ಟಿರುವ ಬ್ರಹ್ಮ ಮಾರ್ಗವನ್ನು ತೋರಿಸುವ ಶ್ರೌತ ಆಚರಣೆಯ ಮಾತು ಇನ್ನೆಲ್ಲಿ ಬಂದೀತು? ಶ್ರವಣ ಮತ್ತು ಮನನಗಳಿಂದ ಪರಮಾತ್ಮನ ವಿಚಾರವು ಅಗೋಚರವಾಗಿರುವಾಗ ನಿಧಿಧ್ಯಾಸನದಿಂದ ತಿಳಿಯಲು ಹೇಗೆ ಸಾಧ್ಯ? ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂ ತೇ ಲಕ್ಷಸಂಖ್ಯೈರ್ಹುತವಃ ವದನೆ ನಾರ್ಪಿತಂ ಬೀಜಮಂತ್ರೈಃ ನೋತಪ್ತಂ ಗಾಂಗತೀರೆ ವೃತಜಪನಿಯಮೈಃ ರುದ್ರಜಾಪ್ಯಂ ನ ಜಪ್ತಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ಶಿವನನ್ನ ಚಿತ್ತದಲ್ಲಿ ಧ್ಯಾನ ಮಾಡುತ್ತಾ ಬ್ರಾಹ್ಮಣರಿಗೆ ಯಥೇಷ್ಟವಾಗಿ ದಾನ ಮಾಡುವ ಕಾರ್ಯವನ್ನು ನಾನೆಂದೂ ಕೈಗೊಳ್ಳಲಿಲ್ಲ. ನಿನ್ನ ಬೀಜಮಂತ್ರವನ್ನು ಜಪಿಸುತ್ತಾ ನಿನ್ನ ಪ್ರೀತ್ಯರ್ಥವಾಗಿ ಲಕ್ಷ ಸಂಖ್ಯೆಯ ಹವ್ಯವನ್ನು ಯಜ್ಞಕುಂಡದಲ್ಲಿ ಅರ್ಪಿಸುವ ಕಾರ್ಯವನ್ನು ನಾನೆಂದಿಗೂ ಮಾಡಲಿಲ್ಲ. ಗಂಗಾ ತೀರದಲ್ಲಿ ತಪಸ್ಸನ್ನೂ ಆಚರಿಸಲಿಲ್ಲ. ವೃತ ಜಪ ನಿಯಮಗಳಿಂದ ರುದ್ರ ಜಪ ಮಂತ್ರವನ್ನೂ ಜಪಿಸಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ನಗ್ನೋ ನಿಸ್ಸಂಗ ಶುದ್ಧಸ್ತ್ರಿಗುಣವಿರಹಿತೋಧ್ವಸ್ತಮೋಹಾಂಧಕಾರೋ ನಾಸಾಗ್ರನ್ಯಸ್ತದೃಷ್ಟಿರ್ವಿಧಿತಭವಗುಣೋ ನೈವ ದೃಷ್ಟಃ ಕದಾಚಿತ್ ಉನ್ಮನ್ಯಾವಸ್ಥಯಾ ತ್ವಾಂ ವಿಗತಗತಿಮತಿಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀಮಹಾದೇವ ಶಂಭೋ. ದಿಗಂಬರನಾದ, ಸಂಗರಹಿತನಾದ, ಶುದ್ಧನಾದ, ತ್ರಿಗುಣರಹಿತನಾದ, ಮೋಹಾಂಧಕಾರದಿಂದ ವಿಮುಕ್ತನಾದ, ನಾಸಾಗ್ರದಲ್ಲೇ ನೆಟ್ಟ ದೃಷ್ಟಿಯುಳ್ಳವನಾದ, ಸಂಸಾರ ಸ್ವರೂಪವನ್ನು ಅರಿತಿರುವವನಾದ ನಿನ್ನನ್ನು ನಾನು ಎಂದೂ ದರ್ಶನ ಮಾಡಲಿಲ್ಲ. ಉನ್ಮನಿ ಎಂಬ ಅವಸ್ಥೆಯನ್ನು ಹೊಂದಿದಂತಹ ಕಲಿಮಲ ದೂರನಾದ
ಮಂಗಲಮೂರ್ತಿಯಾದ ನಿನ್ನನ್ನು ನಾನು ಎಂದೂ ಸ್ಮರಿಸಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಸ್ಥಿತ್ವಾ ಸ್ಥಾನೇ ಸರೋಜೆ ಪ್ರಣವಮಯಮರುತ್ಕುಂಭಿತೆ ಸೂಕ್ಷ್ಮಮಾರ್ಗೆ ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತವಿಭವೆ ದಿವ್ಯರೂಪೇ ಶಿವಾಖ್ಯೆ ಲಿಂಗಾಗ್ರೆ ಬ್ರಹ್ಮವಾಕ್ಯೆ ಸಕಲತನುಗತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಪದ್ಮಾಸನದಲ್ಲಿ ಕುಳಿತು ಪ್ರಣವೋಚ್ಚಾರಣೆಯನ್ನು ಮಾಡುತ್ತಾ ಪ್ರಾಣವಾಯುವನ್ನು ಸುಷುಮ್ನಾ ಮಾರ್ಗದಲ್ಲಿ ನಿರೋಧಿಸಿ ಅಂತಃಕರಣವನ್ನು ಪ್ರಶಾಂತಗೊಳಿಸಿ ನಿನ್ನ ಮಹಿಮೆಯನ್ನು ವ್ಯಕ್ತಗೊಳಿಸುವ ಪ್ರಣವವನ್ನು ಶಿವನೆಂಬ ದಿವ್ಯ ರೂಪದಲ್ಲಿ ಲೀನಗೊಳಿಸಿ ಎಲ್ಲ ಶರೀರಗಳಲ್ಲೂ ಅಂತರ್ಯಾಮಿ ರೂಪದಲ್ಲಿರುವ ಶಂಕರನಾದ ನಿನ್ನನ್ನು ನಾನು ಎಂದೂ ಧ್ಯಾನ ಮಾಡಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಹೃದ್ಯಂ ವೇದಾಂತವೇದ್ಯಂ ಹೃದಯ ಸರಸಿಜೆ ದೀಪ್ತಮುದ್ಯತ್ ಪ್ರಕಾಶಂ ಸತ್ಯಂ ಶಾಂತಸ್ವರೂಪಂ ಸಕಲ ಮುನಿಮನಃ ಪದ್ಮಷಂಡೈಕವೇದ್ಯಂ ಜಾಗ್ರತ್ ಸ್ವಪ್ನೆ ಸುಷುಪ್ತೌ ತ್ರಿಗುಣವಿರಹಿತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ. ಹೃದಯನು, ವೇದಾಂತವೇದ್ಯನು, ಹೃದಯ ಕಮಲದಲ್ಲಿ ಹೊಳೆಯುವವನು, ಜ್ಯೋತಿಸ್ವರೂಪನು, ಸತ್ಯನು, ಶಾಂತಸ್ವರೂಪನು, ಋಷಿಗಳ ಹೃದಯ ಕಮಲಕ್ಕೆ ಮಾತ್ರ ವೇದ್ಯನಾಗಿರುವವನು, ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿಯೂ ತ್ರಿಗುಣ ವಿರಹಿತನಾಗಿರುವವನೂ ಆದಂತಹ ಮಂಗಳ ರೂಪಿಯಾದ ನಿನ್ನನ್ನು ನಾನು ಸ್ಮರಿಸಲಿಲ್ಲ. ಹೇ ಶಿವ, ಹೇ ಮಹಾದೇವ, ಹೇ ಶಂಭು, ನನ್ನ ಅಪರಾಧವನ್ನು ಕ್ಷಮಿಸು. ಚಂದ್ರೋದ್ಭಾಸಿತಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಸರ್ಪೈರ್ಭೂಷಿತಕಂಠಕರ್ಣವಿವರೇ ನೇತ್ರೋತ್ಥವೈಶ್ವಾನರೇ ದಂತೀತ್ವಕೃತಸುಂದರಾಂಬರಧರೇ ತ್ರೈಲೋಕ್ಯಸಾರೇ ಹರೇ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಮಮಲಾಮನ್ಯೈಸ್ತು ಕಿಂ ಕರ್ಮಭಿಃ. ಚಂದ್ರನಿಂದ ಉಜ್ವಲವಾಗಿ ಬೆಳಗುತ್ತಿರುವ ಲಲಾಟವುಳ್ಳವನು, ಮನ್ಮಥನನ್ನು ಸಂಹರಿಸಿದವನು, ಗಂಗಾಧರನು, ಶಂಕರನು, ಕಂಠ ಕರ್ಣಗಳನ್ನು ಸರ್ಪಗಳಿಂದ ಅಲಂಕರಿಸಿಕೊಂಡಿರುವವನು, ನೇತ್ರದಲ್ಲಿ ಅಗ್ನಿಯನ್ನು ಉದ್ಭವ ಮಾಡಿರುವವನು, ಗಜ ಚರ್ಮವನ್ನೇ ಸುಂದರವಾದ ಅಂಬರವನ್ನಾಗಿ ಧರಿಸಿರುವವನು, 3 ಲೋಕಗಳ ಸಾರಸ್ವರೂಪನೂ ಆದ ಹರನಲ್ಲಿ ಚಿತ್ತವೃತ್ತಿಯನ್ನು ಮೋಕ್ಷಕ್ಕಾಗಿ ಸ್ಥಿರಗೊಳಿಸುವವನಾಗು. ಉಳಿದ ಕರ್ಮಗಳಿಂದ ಏನು ಪ್ರಯೋಜನ? ಕಿಂ ಯಾನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ಕಿಂ ವಾ ಪುತ್ರಕಲತ್ರ ಮಿತ್ರ ಪಶುಭಿರ್ದೇಹೇನ ಗೇಹೇನ ಕಿಂ ಜ್ಞಾತ್ವೈತತ್ ಕ್ಷಣಭಂಗುರಂ ಸಪದಿರೇ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತೀ ವಲ್ಲಭಂ. ಈ ವಾಹನದಿಂದಾಗಲಿ, ಧನದಿಂದಾಗಲಿ, ಆನೆ ಕುದುರೆಗಳಿಂದಾಗಲಿ ಅಥವಾ ರಾಜ್ಯ ಪ್ರಾಪ್ತಿಯಿಂದಾಗಲಿ ಏನು ಪ್ರಯೋಜನ? ಮಗ ಮಡದಿ ಮಿತ್ರರಿಂದಾಗಲಿ, ಪಶು ದೇಹ ಮನೆ ಮಠಗಳಿಂದಾಗಲಿ ಏನು ಪ್ರಯೋಜನ? ಹೇ ಮನಸ್ಸೇ, ಇವೆಲ್ಲವೂ ಕ್ಷಣಭಂಗುರಗಳೆಂದು ತಿಳಿದುಕೊಂಡು ಶೀಘ್ರವಾಗಿ ತ್ಯಜಿಸುವುದು ಜಾಣತನ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಗುರುವಾಕ್ಯವನ್ನು ಅನುಸರಿಸಿ ಶ್ರೀ ಪಾರ್ವತೀ ವಲ್ಲಭನನ್ನು ಮತ್ತೆ ಮತ್ತೆ ಭಜಿಸು. ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣೀತ್ವಂ ನಿಯೋಗೋ ಮಾಠಾಪತ್ಯಂ ಹಿ ಅನೃತವಚನಂ ಸಾಕ್ಷಿವಾದಃ ಪರಾನ್ನಂ ಬ್ರಹ್ಮದ್ವೇಷಃ ಖಲಜನರತಿಃ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಷು. ಪೌರೋಹಿತ್ಯ, ರಾತ್ರಿಯ ಸಂಚಾರ, ಗ್ರಾಮಾಧಿಕಾರ, ನಿಯೋಗ ಕಾರ್ಯ, ಮಠಾಧಿಪತಿಯ ಕೆಲಸ, ಅನೃತ ವಚನ, ಸಾಕ್ಷಿ ನುಡಿಯುವುದು, ಪರಾನ್ನ, ಬ್ರಾಹ್ಮಣ ದ್ವೇಷ,
ಖಲಜನರ ಸ್ನೇಹ, ಪ್ರಾಣಿಗಳಲ್ಲಿ ನಿರ್ದಯ ಇವುಗಳು ಹೇ ಪಶುಪತಿ ನನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಪ್ರಾಪ್ತವಾಗದಿರಲಿ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯತರಂಗಭಂಗಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯಾ ತ್ವಂ ರಕ್ಷ ರಕ್ಷಾಧುನಾ. ನೋಡುತ್ತಿರುವಂತೆಯೇ ದಿನ ದಿನಕ್ಕೂ ಆಯಸ್ಸು ನಶಿಸುತ್ತಿದೆ, ಯೌವನ ಕ್ಷಯಿಸುತ್ತಿದೆ. ಕಳೆದು ಹೋದ ದಿನಗಳು ಎಂದಿಗೂ ಹಿಂತಿರುಗವು. ಕಾಲವು ಜಗತ್ತನ್ನು ಭಕ್ಷಿಸುತ್ತಿದೆ. ಲಕ್ಷ್ಮಿಯು ಜಲದ ತರಂಗದಂತೆ ಚಂಚಲ ಸ್ವಭಾವದವಳು. ಜೀವನವು ಮಿಂಚಿನ ಸಂಚಲದಂತೆ ಕ್ಷಣಿಕವಾದದ್ದು. ಆದುದರಿಂದ ಹೇ ಶರಣಾಗತನಾದ ನನ್ನನ್ನು ಈಗಲೇ ರಕ್ಷಿಸು, ಉದ್ಧರಿಸು. ಈ ರೀತಿಯಾಗಿ ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರ ಸಂಪೂರ್ಣವಾಯಿತು. ಈ ಶುಭ ದಿನದಲ್ಲಿ, ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಈ ಸ್ತೋತ್ರವನ್ನು ಕೇಳಿ ಅದರ ಮನನವನ್ನು ಮಾಡಿ ಶಿವದೇವರ ಕೃಪೆಗೆ ಪಾತ್ರರಾಗೋಣ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾರಾದರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.